ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಿಂಧನೂರು ತಾಲೂಕಿನ ಶ್ರೀಪುರಂ ಕ್ರಾಸ್ನಲ್ಲಿದ್ದೇವೆ. ಇಲ್ಲಿನ ಜನರು ಯಾವ ರೀತಿ ಸ್ಪಂದನೆ ನೀಡ್ತಾರೆ, ಯಾರಿಗೆ ಬೆಂಬಲ ಸೂಚಿಸ್ತಾರೆ, ಯಾವ ಪಕ್ಷಕ್ಕೆ ಮತ ಚಲಾವಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಇಲ್ಲಿರೋ ಜನರನ್ನು ಮಾತಾಡ್ಸೋಣ ಬನ್ನಿ. ಗಂಡು ಮಕ್ಳು ಹೇಳ್ದೆಲ್ಲ ಆಗ್ತೀವಿ ನಾವು. ಗ್ಯಾರಂಟಿ ಬೇಡ ಏನಿಲ್ಲ, ಮನೆ ಗಂಡು ಮಕ್ಳು ಹೇಳ್ದೆಲ್ಲ ಅವು ಅಂದ್ರೆ ನಮ್ಗೆ ಯಾರು ಒಳ್ಳೇದು ಮಾಡ್ತಾರ ಅಂದ್ರೆ ಅವ್ರಿಗೆ ಹಾಕಿ. ನಾವು ಹಿಂದುತ್ವ ಬಿಜೆಪಿ 2,000 ರೂಪಾಯಿ ಬೇಡ, ಏನು ಬೇಡ, ಗಂಡು ಮಕ್ಳು ಎಲ್ಲಿ ಹೇಳ್ತಾರ ನಾವಲ್ಲ. 2,000 ಯಾರು ಹಾಕ್ತಾರ ಅವ್ರಿಗೆ ಹಾಕ್ತೀವಿ. ಯಾರಾದ್ರೂ ಜೈ ಶ್ರೀರಾಮ್ ನಮಗೆ ಬೇಕು. ಕಾಂಗ್ರೆಸ್ ಸರ್, ಕಾಂಗ್ರೆಸ್ ನಮ್ದು ಜೈ ಕರ್ನಾಟಕ ಕಾಂಗ್ರೆಸ್. ನಾವು ಜೀವಿರತನ ಹಾಕದೆ ಬಿಜೆಪಿಗೆ. ಮನಸ್ತಾಪ ಇದೆ, ಆದರೆ ಪಕ್ಷಕ್ಕೆ ಒಲವು ತೋರಿಸ್ಬೇಕಾಗುತ್ತೆ. ಯಾಕೆ ಕಾಂಗ್ರೆಸ್ಸಿಗೆ ಹಾಕ್ತೀರಿ? ಯಾಕೆ ಅಷ್ಟೇ ಇಲ್ಲ, ಕಾಂಗ್ರೆಸ್ ರೀಸನ್ ಏನಾದರೂ ಕಾರಣ ಇರಬೇಕಲ್ಲ. ಕಾಂಗ್ರೆಸ್ಗಿಂದ ಅವರಿಂದ ಎಲ್ಲ ಉಪಯೋಗ ಇದೆ ಅಂತ ಹಾಕ್ತೀವಿ ಅಷ್ಟೇ. ಉಪಯೋಗ ಅಂದ್ರೆ ಗ್ಯಾರಂಟಿಗಳು ರೆಗ್ಯುಲರ್ ಆಗಿ ಇರ್ತದಾ ಇರಲ್ವಾ? ಇರಬೇಕು ಅಂತ ಅನ್ಕೋತಾ ಇದೀವಿ, ಇರ್ಬೇಕಂತ ಅನ್ಕೋತಾ ಏನಂಟಿದ್ವಿ. ಮನೆ ನಮ್ಮ ಗಂಡು ಮಕ್ಳು ಎಲ್ಲಿ ಹೇಳ್ತಾರ ಅಲ್ಲಿ ಹಾಕಾರ, ನಾವು ಗಂಡು ಮಕ್ಳು ಹೇಳ್ದೆಲ್ಲ ಹಾಕ್ತೀವಿ ನಾವು. ನಿಮ್ಗೆ 200 ರೂಪಾಯಿ ಯಾವ ಬ್ಯಾಡ್ರಿ, ಏನು ಬ್ಯಾಡ್ರಿ ನಮ್ಗೆ. ಗ್ಯಾರಂಟಿಗಳು ಬೇಕಾ ನಿಮಗೆ? ಗ್ಯಾರಂಟಿ ಬೇಡ ಏನಿಲ್ಲ, ಮನೆ ಗಂಡು ಮಕ್ಳು ಹೇಳ್ದೆಲ್ಲ ಅವು ಹಾಕಾರ. ನೀವಮ್ಮ ಅಜ್ಜಿ, ನಾವು ಗಂಡು ಮಕ್ಳು ಹೇಳಿಂದೆ ನಿಮ್ಗೆ 2,000 ರೂಪಾಯಿ ಬರ್ತದೆ. 2,000 ರೂಪಾಯಿ ಬೇಡ, ಏನು ಬೇಡ, ಗಂಡು ಮಕ್ಳು ಎಲ್ಲಿ ಹೇಳ್ತಾರ ನಾವಲ್ಲ ಹಾಕೋದು. ಮನೆ ನಮ್ಮ ಗಂಡು ಮಕ್ಳು ಮತ ನೀಡ್ತೀರಾ? ನೋಡ್ರಿ, ನಮ್ಗೆ ಯಾರು ಒಳ್ಳೇದು ಮಾಡ್ತಾರ ಅಂದ್ರೆ ಅವ್ರಿಗೆ ಹಾಕೋದು. ಅಂದರೆ ಈಗ ಎಲೆಕ್ಷನ್ ಬರ್ತಾ ಇದೆ. ಅದೇ ಈಗ ಎಲೆಕ್ಷನ್ ಬರ್ತದಲ್ಲ, MP ಎಲೆಕ್ಷನ್ ಐತೆ. ಈಗ ನಮ್ಗೆ ಯಾರು ಒಳ್ಳೇದು ಮಾಡ್ತಾರ ಅದು. ಇಷ್ಟು ದಿನ ಏನು ಕಾಣ್ಲಾರ್ದು ಹಂಗೆ ಕುಂತ್ಕೊಂಡಾರ ಜನ. ಯಾರು ಒಳ್ಳೇದು ಮಾಡ್ತದ ಅವ್ರಿಗೆ, ಯಾರಿಬ್ಬರದಲ್ಲಿ ಅಂದ್ರೆ ಯಾರು ಕೆಲಸ ಒಳ್ಳೇಗೆ ಮಾಡ್ತಾರ ಅವ್ರಿಗೆ ಮತ ನೀಡೋದು. ಅವ್ರು ಬಸವರಾಜವ್ರು ಮಾಡಿದ್ರಂದ್ರೆ ಅವ್ರಿಗೆ ಹಾಕ್ತೀವಿ, ಇವ್ರು ಕಾಂಗ್ರೆಸ್ನವ್ರು ಮಾಡಿದ್ರೆ ಅವ್ರಿಗೆ ಹಾಕ್ತೀವಿ. ಯಾಕಂತ ಕೇಳೋ, ಒಳ್ಳೇದು ಯಾರು ಮಾಡ್ತಾರ. ಈಗ ಎರಡು ಸುಮ್ಮನೆ ಮಾಡ್ತಂದಿಗೆ ಹೋಗೋದಲ್ಲ. ಇಲ್ಲಿ ಬಂದ್ರಂದ್ರೆ ಈ ಸತ್ಲೆ ನಾವೆಲ್ಲ ಮೀಟಿಂಗ್ ಮಾಡಿ ಓಣೆ ಕುಂದಿರಿಸಿ ಅವ್ರಿಗೆ ಯಾರು ಒಳ್ಳೇದು ಮಾಡ್ತೀವಿ ಅಂತಾರ ಅವ್ರಿಗೆ ಮತ ನೀಡೋದು. ನಾವು ಹಿಂದುತ್ವ ಬಿಜೆಪಿ ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ, ಕೊಪ್ಪಳ ಕ್ಷೇತ್ರದಲ್ಲಿ ಯಾರಿಗೆ ನೀವು ಬೆಂಬಲ ನೀಡ್ತೀರಾ, ಯಾರಿಗೆ ಮತ ಚಲಾವಣೆ ಮಾಡ್ತೀರಾ? ನಾವು ಬಿಜೆಪಿ. ಯಾವ ಕಾರಣಕ್ಕೋಸ್ಕರ ಸರ್? ನಾವು ಹಿಂದುತ್ವ ಬಿಜೆಪಿ ನಾವು ಬಿಜೆಪಿ ಮೋದಿ ನೋಡಿ ಓಟ್ ಹಾಕ್ತೀವಿ. ಯಾವ ಉದ್ದೇಶಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ನೀವು ಬಿಜೆಪಿ? ಮೋದಿ ಅಭಿವೃದ್ಧಿ ಮಾಡಿದಾರಲ್ಲ, ಅಭಿವೃದ್ಧಿ ಮಾಡಿದ್ದಾರೆ. ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವೇ ಅರ್ಧ ಬಂದಿದೆ, ಅರ್ಧ ಬಂದಿದ್ದಿಲ್ಲ. ಯಾರಿಗೂ ಉಪಯೋಗ ಇಲ್ಲ ಅಂತ. ಉಪಯೋಗ ಇಲ್ಲ. ಮೇಡಮ್, ನಿಮ್ಮ ಹೆಸರು? ನರಸಮ್ಮ ರೀ. ನರಸಮ್ಮ. ಈ ಬಾರಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನೀವು ಯಾವ ಪಕ್ಷಕ್ಕೆ ಮತ ಚಲಾವಣೆ ಮಾಡ್ತೀರಾ? 2,000 ಯಾರು ಹಾಕ್ತಾರ ಅವ್ರಿಗೆ ಹಾಕ್ತೀವಿ ರೀ. 2,000 ಅಂದ್ರೆ ಕಾಂಗ್ರೆಸ್ಗೆ ಈ ಬಾರಿ ಈ ಗ್ಯಾರಂಟಿಗಳೆಲ್ಲ ಬರ್ತಾ ಇದೆಯಾ ನಿಮಗೆ? 2,000 ಎಲ್ಲ ಬರ್ತಾವ್ರಿ. ಇದರಿಂದ ಕಾಂಗ್ರೆಸ್. ಸರ್, ನಿಮ್ಮ ಹೆಸರು? ರಾಜು ಅಂತ. ಯಾವ ಕಾರಣಕ್ಕೋಸ್ಕರ ನೀವು ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡ್ತೀರಾ ಸರ್? ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಏನು ಮಾಡಿರಲ್ಲ ಇವತ್ತವರೆಗೂ. ಸುಮ್ಮನೆ ಸುಳ್ಳು ಮಾಡ್ತಾಯಿಲ್ಲ, ಭರವಸೆ ಸುಳ್ಳು ಅದಾವ, ಯಾವುದೇ ಕೆಲಸ ಇಲ್ಲ. ಬಿಜೆಪಿ ಎಲ್ಲ ಭರವಸೆ ಸುಳ್ಳು ಮಾಡೋದು, ಯಾವುದೂ ಉಪಯೋಗ ಆಗಿಲ್ಲ ಅವ್ರದ್ದು. ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ ಸರ್ಕಾರ, ಎಲ್ಲ ನಿಮಗೆ ಬರ್ತಾ ಇದೆ? ಹಾಂ, ಬರ್ತಾ ಇದೆ, ಅನುಕೂಲ ಆಗ್ತಾ ಇದೆ ನಮ್ಗೆ. ನಾವು ಕಾಂಗ್ರೆಸ್ ಆಗ್ತೇವೆ. ಕಾಂಗ್ರೆಸ್ ಆಗ್ತೇವೆ. ಸಂದೀಪ್ ರಾಯ್. ಸಂದೀಪ್ ರಾಯ್. ಸರ್, ಈ ಬಾರಿ ಕೊಪ್ಪಳ ಎಲೆಕ್ಷನ್ ಅಲ್ಲಿ ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಬಿಜೆಪಿಗೆ. ಯಾವ ಕಾರಣಕ್ಕೋಸ್ಕರ ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ ಈ ಸರಿ ಮತ ಚಲಾವಣೆ? ಮೋದಿಗೆ ಅಂದ್ರೆ ಮೋದಿ ನೋಡಿನ ಅಭ್ಯರ್ಥಿ ನೋಡಿ ನೀವು ಮತ ಚಲಾವಣೆ ಮಾಡ್ತಾ ಇದ್ದೀರಾ? ಮೋದಿಗೆ ಸಪೋರ್ಟ್ ಮಾಡ್ತೀನಿ ನಾವು. ಹಾಂ. ಯಾರಿಗೆ ಕಾಳಿ ನಮಗೆ ಹೋಗಿ ಬೇಕಿಲ್ಲ, ಮೋದಿ ಕಾಳಿಗೆ ನಮಗೆ ಹೋಗಬೇಕು. ಮೋದಿನೇ ಬೇಕು. ಮೋದಿ ಬೇಕು, ಯಾರು ಬೇಕಾಗಿಲ್ಲ. ಯಾರು ಬೇಕು, ಅಭ್ಯರ್ಥಿ ಯಾರಾದ್ರೂ? ಜೈ ಶ್ರೀರಾಮ್ ನಮಗೆ ಬೇಕು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಸರ್. ಸುರೇಶ್ ಅಂತ. ಸರ್, ಈ ಬಾರಿ ನಿಮ್ಮ ಕೊಪ್ಪಳ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ತೀರಾ? ಬೆಂಬಲಕ್ಕೆ ಸರ್ ಅವರು ಮತ ಚಲಾವಣೆ ಯಾರಿಗೆ ಮಾಡ್ತೀರಾ? ಬಿಜೆಪಿಗ, ಕಾಂಗ್ರೆಸ್ಗ? ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೋಸ್ಕರ ನೀವು ಕಾಂಗ್ರೆಸ್ಗೆ ಈ ಬಾರಿ ಮತ ಚಲಾವಣೆ ಮಾಡ್ತೀರಾ ಸರ್? ನಮಗೆ ರೂಟ್ ಅಂದರೆ ರೋಡ್ ಚೆನ್ನಾಗಿ ಮಾಡ್ತಾರೆ ಸರ್. ನಮಗೆ ಮನೆ ಬರಬೇಕಂದ್ರೆ ಅದೇ ಸರ್, ಅದ್ರ ಬಗ್ಗೆ ಅದಕ್ಕೆ ಹಾಕಿ ಬಂದ್ವಿ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ. ಸರ್, ನಿಮ್ಮ ಹೆಸರು? ನರಸಪ್ಪ. ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ? ಅದೇ ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೋಸ್ಕರ ಅವ್ರಿಗೆ? ಅವ್ರದ್ದೇ ಯಾವ್ದೋ ರೋಡುಗಳು, ಜಂತ ರೂಮ್ಗಳು ಅಂಥವು ಆವಿಷ್ಕತೆ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಸರ್. ಅದಕ್ಕೋಸ್ಕರ ನೀವು ಕಾಂಗ್ರೆಸ್ಗೆ? ಹೌದು ಸರ್. ನೀವು ಬಂದಿರಿ ಪ್ರಚಾರಕ್ಕೆ,
ಯಾವ್ದಕ್ಕೆ ಹಾಕ್ಬೇಕು ನಾವು ನಿಮ್ಮ ಅಭಿಪ್ರಾಯ ಯಾವ್ದು? ಅದೇ ಹೇಳ ನಿಮ್ಮ ಅಭಿಪ್ರಾಯ ಯಾವ್ದು? ಕರೆಕ್ಟ್ ಇದೆ ಸರ್, ಹಂಗೇನಿಲ್ಲ. ನೀವು ಯಾವ್ದಕ್ಕೆ ಹಾಕ್ಬೇಕಂದ್ರಿ? ನಾವು ಯಾವ್ದಕ್ಕೆ ಹಾಕ್ಬೇಕು ಅಂತ ನಾವು ಯಾರು ಕೇಳಲ್ಲ. ನಿಮ್ಮ ನಮ್ದು ಜೈ ಕರ್ನಾಟಕ ಕಾಂಗ್ರೆಸ್ಸು. ಕಾಂಗ್ರೆಸ್. ಹಾಂ ಯಾವ ಕಾರಣಕ್ಕೋಸ್ಕರ ಪಕ್ಕ ಕಾಂಗ್ರೆಸ್ಗೆ? ಹಾಂ ಕಾಂಗ್ರೆಸ್ ನಮ್ದು. ಯಾವ ಉದ್ದೇಶ, ಯಾವ ಕಾರಣಕ್ಕೋಸ್ಕರ ನೀವು ಕಾಂಗ್ರೆಸ್ಗೆ ನಮ್ದು ಫಸ್ಟ್ಲಿಂದ ಬಂದಿದೆ ಅದೇ. ಫಸ್ಟ್ ಇಂದ ಹಾಂ ನಮ್ದು ಇಂದಿರಾ ಗಾಂಧಿ ವೇದಿಕೆದಾಗ ನಮ್ಗೆ ಇಷ್ಟು ಮಾಡ್ತಾ ಇದ್ದೀರಾ? ಅಭ್ಯರ್ಥಿ ನೋಡಿ ಇಲ್ಲ ಅಭಿಮಾನವಲ್ದಾಗಿ ಅಭಿಮಾನ. ಅಭಿಮಾನಕ್ಕೆ ಆಗ್ಲಿಂದನೂ ಕಾಂಗ್ರೆಸ್ ಹೌದೌದು ಇವತ್ತು ನಾನು ಹುಟ್ಟಿದಾಗ ನಮ್ಮ ಅಪ್ಪ ಹುಟ್ಟಿದಾಗ ನಮ್ಮ ಕುಟುಂಬನೇ ಕಾಂಗ್ರೆಸ್ ನಮ್ಮದು. ನಮ್ಮ ಕಾಂಗ್ರೆಸ್ಗೆ ಮಾಡೋರು. ನಿಮ್ಮ ಹೆಸರು? ನರಸಪ್ಪ. ಹಾಂ ಇದೆ. ಈಗ ನೀವು ನಿಮ್ಮ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮತ ಚಲಾವಣೆ ಮಾಡ್ತೀರಾ? BJP ರೀ. ಬಿಜೆಪಿಗೆ. ಯಾವ ಕಾರಣಕ್ಕೋಸ್ಕರ ಸರ್? ದೇಶ ಬೇಸರತ್ತಂತೆ, ದೇಶ ಬೇಸರದಂದ್ರೆ ದೇಶದ ಅಭಿವೃದ್ಧಿ. ಮೋದಿ ಅವ್ರು ನೋಡಿನಾ ಇಲ್ಲಾಂದ್ರೆ ಅಭಿವೃದ್ಧಿ? ಮೋದಿ ಅವ್ರು ನೋಡಿ. ಮೋದಿ ಅವ್ರು ನೋಡಿ. ಈಗ ಹಾಲಿ ಸಂಸದರಾಗಿರುವಂಥ ಸಂಗಣ್ಣ ಕರಡಿ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಬಸವರಾಜ್ ಕೆ ಯಾರನ್ನಿದ್ರೂ ನಾವು BJP ಓಟ್ ಹಾಕ್ತೀವಿ. BJP ಓಟ್ ಅವ್ರ ಸಂಬಂಧ ಪಕ್ಷ ಸಂಬಂಧ ಇಲ್ಲರೆ ಮ್ಯಾಗ ಮೋದಿ ನೋಡಿ ಹಾಕ್ತೀವಿ. ಮೋದಿ ನೋಡಿ ಹಾಕ್ತೀವಿ ನಾವು ಓಟ್. ಸರ್ ನಿಮ್ಮ ಹೆಸರು? ಶರಣಪ್ಪ ಅಂತ. ಶರಣ. ಸರ್ ನಿಮ್ಮ ನನ್ನ ಹೆಸರು? ಶರಣ್ ಬಸವ ಅಂತಾರೆ. ಶರಣ್ ಬಸವ. ನೀವು ಯಾವ ಪಕ್ಷಕ್ಕೆ ಮತ ಚಲಾವಣೆ? ನಾವು ಇರತನ ಮೋದಿ ಇರೋದು. ನಾವು ಜೀವ ಇರತನ ಹಾಕದೆ BJPಗೆ. ಕರಡಿ ಸಗಣ ಕೊಟ್ಟರು, ಬಸವರಾಜ ಕೊಟ್ಟರು, ಇನ್ನೊಬ್ರು ಕೊಟ್ಟರು ಸಂಬಂಧ ಇಲ್ಲ. ಅಭ್ಯರ್ಥಿ ಸಂಬಂಧ ಇಲ್ಲ. ನಮ್ಮ ಮೋದಿ ಸಂಬಂಧ, ಮೋದಿ ಅಭಿವೃದ್ಧಿ ಸಂಬಂಧ ನಮಗೆ. ಮೋದಿ ಅವ್ರು ನೋಡಿ ನೀವು ಮೋದಿಯವ್ರು ನೋಡಿ ಹಾಕೋದು. ಸರ್ ನಿಮ್ಮ ಹೆಸರು? ರಾಮಪ್ಪ ರೀ. ರಾಮಪ್ಪ. ರಾಮಪ್ಪ. ಸರ್ ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಯಾವ ಪಕ್ಷಕ್ಕೆ ಮತ ಚಲಾವಣೆ ಮಾಡ್ತೀರಾ? ನಾವು BJPಗೆ ಮಾಡ್ತೀವಿ. ಬಿಜೆಪಿಗೆ. ಯಾವ ಕಾರಣಕ್ಕೋಸ್ಕರ ಸರ್? ನಾವು ಕಾರಣ ಮೋದಿ ಸಲುವಾಗಿ. ಮೋದಿ ಸಲುವಾಗಿ. ಅಂದ್ರೆ ಇಲ್ಲಿರೋ ಅಭ್ಯರ್ಥಿಗಳಿಗೆ ಸಂಗಣ್ಣ ಕರಡಿ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಬಸವರಾಜ್ ಅವ್ರು ಕೊಟ್ಟಿದ್ದಾರೆ. ಅಭ್ಯರ್ಥಿ ಇವರೇ ಓಕೆನಾ ಇಲ್ಲಾಂದ್ರೆ ಅವರು? ಇವರೇ ಓಕೆ ರೀ. ಇವರೇ ಓಕೆ. ಯಾರು ಅಂದ್ರೆ ಅಭ್ಯರ್ಥಿ ನೋಡಿ ಓಟ್ ಹಾಕ್ತಿದ್ರೆ ಇಲ್ಲಾಂದ್ರೆ ಮೋದಿ ಅವ್ರು ನೋಡಿ. ಥ್ಯಾಂಕ್ ಯು ಸರ್. ರಂಗಣ್ಣ. ರಂಗಣ್ಣ. ಸರ್ ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷಕ್ಕೆ ನೀವು ಮತ? ಬಿಜೆಪಿಗೆ. ಯಾವ ಕಾರಣಕ್ಕೋಸ್ಕರ ಸರ್? ಮೋದಿ ಸಲ. ಮೋದಿ ಸರ್. ನಿಮ್ಮ ಹೆಸರು? ಬಸವರಾಜ್ ಅಂತ. ಸರ್ ಈ ಬಾರಿ ಇಲ್ಲಿ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷಕ್ಕೆ ನೀವು ಮತ ಚಲಾವಣೆ ಮಾಡ್ತೀರಾ? BJP. ಬಿಜೆಪಿಗೆ. ಯಾವ ಕಾರಣಕ್ಕೋಸ್ಕರ ಸರ್? ಮೋದಿಯವರ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳು. ಅಂದರೆ ಮೋದಿ ಅವ್ರನ್ನ ನೋಡಿ. ಸರ್ ಈಗ ಸಂಗಣ್ಣ ಕರಡಿ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮನಸ್ತಾಪ ಇದೆ, ಆದರೆ ಪಕ್ಷಕ್ಕೆ ಒಲವು ತೋರಿಸ್ಬೇಕಾಗುತ್ತೆ. ಮೋದಿಯವರ ವಿಚಾರದಲ್ಲಿ BJPಗೆ ಹಿಂದುತ್ವ ಉಳಿಬೇಕಾದ್ರೆ BJPಗೆ ಓಟ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಕರ್ನಾಟಕದಲ್ಲಿ. ಬದಲಾವಣೆ ಆಗಿರೋದು ಒಳ್ಳೆ ಬೆಳವಣಿಗೆನ ಇಲ್ಲಾಂದರೆ? ಒಳ್ಳೆಯದಾಗುತ್ತೆ, ಪಕ್ಷಕ್ಕೆ ಒಳ್ಳೆಯದಾದರೆ ಸಾಕು. ನಮ್ಮ ಮೋದಿಯವರ ಅಭಿಪ್ರಾಯದಂತೆ ಪಕ್ಷಕ್ಕೆ ಒಳ್ಳೆಯದಾದರೆ ಸಾಕು. ಕರಡಿಯವರಿಗೆ ಸಿಕ್ಕಿಲ್ಲ ಅಂತೇಳಿ ಸ್ವಲ್ಪ ನೋವಿದೆ, ಆದ್ರೂ ಪಕ್ಷ ಬೆಂಬಲಿಸ್ಬೇಕಾಗತ್ತಂಥ ಪರಿಸ್ಥಿತಿ ಬಂದಾಗ BJPಗೆ ಬೆಂಬಲಿಸ್ಬೇಕು ಎಲ್ಲರೂ. ನಮ್ಮ ಕರ್ನಾಟಕ ರಾಜ್ಯದ BJP ಪಕ್ಷಕ್ಕೆ ಎಲ್ಲ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿ ಈ ವಿಶ್ವ ಪ್ಲಸ್ TV ಅವರ ವತಿಯಿಂದ ನಾನು ವಿನಯವಾಗಿ ಕೇಳಿಕೊಳ್ತಿದ್ದೇನೆ. ಈ ಬಾರಿ ಯಾವ ಪಕ್ಷಕ್ಕೆ ನೀವು ಮತ ಚಲಾವಣೆ ಮಾಡ್ತೀರಾ? ಬಿಜೆಪಿ. ಯಾವ ಕಾರಣಕ್ಕೋಸ್ಕರ ಸರ್? ನಮಗೆಲ್ಲ ಒಳ್ಳೆಯದಾಗಿದೆ BJPಯಿಂದ. ಬಿಜೆಪಿಗೋಸ್ಕರ. ಅಂದರೆ ಅಭ್ಯರ್ಥಿ ಇವಾಗ ಹಾಲಿ ಸಂಸದರಾಗಿದ್ದಂಥ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮಿಸ್ ಆಗಿದೆಲ್ಲ ನಮಗೆಲ್ಲ ತ್ರಾಸು ಕೊಟ್ಟಂಗಾಗಿದೆ, ಕೊಡ್ಬೇಕಾಯ್ತು. ಸಂಬಂಧ ಇಲ್ಲ, ಮೋದಿ ಇಲ್ಲ. BJP ಸರ್ಕಾರ ಆದರೂ ಸಾಕು. ಕರಡಿ ಸಂಘಟನೆಗೆ ಅಂತ ಅಲ್ಲ, BJP ಆಗ್ಬೇಕು ನಮಗೆ. BJP ಯಾರಿಗಾದ್ರೂ ಆಗಲಿ BJP ನೋಡಿ ನೀವು BJP